ಹಾಯ್ ಫ್ರೆಂಡ್ಸ್, ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬೋದು. ಒಂದೇ ಕುಕ್ಕರಲ್ಲಿ ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡ್ಕೊಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ 15 ಮಿನಿಟ್ಸಲ್ಲೇ ಮಾಡ್ಕೊಬೋದಂಥ ರೆಸಿಪಿ ನೋಡಿ. ಈ ಥರ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಮತ್ತು 1 ಟೊಮ್ಯಾಟೊ ಮತ್ತು ವಾಂಗಿಭಾತ್ ಪೌಡ್ರ್ ಹಾಕೊಂಡಿದ್ದೀನಿ 10 ರುಪೀಸ್ದು. ಹಾಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಯಲ್ ಬಿಸಿಬೇಳೆಭಾತ್ ಪೌಡ್ರಿಗಿನ್ನ ನೋಡಿ ಈ ರೀತಿ ರುಬ್ಕೊಂಬರಬೇಕು. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊತೀನಿ. 1 ಮಿನಿಟ್ ಫ್ರೈ ಆದಮೇಲೆ ಈ ರೀತಿ ವೆಜ್ಜಸ್ನ ಹಾಕ್ಕೊತೀನಿ. ನೀವು ಯಾವ ವೆಜ್ಜಸ್ ಬೇಕಾದ್ರೂ ತೊಗೋಬೋದು. ಇದೊಂದು 5 ಮಿನಿಟ್ಸ್ ಅಷ್ಟು ಕುಕ್ ಮಾಡಿ ಈ ರೀತಿ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ಈಗ ನೀರು ಹಾಕ್ಕೊತೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಕೂಡ ಹಾಕ್ಕೊಂಡು ಈಗ ನೆನೆಸಿರೋ ಅಂತ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣನ್ನ ಚೆನ್ನಾಗಿ ನೆನೆಸಾಕೊಂಡಿದ್ದೆ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಅದು ಕೂಡ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. ನೀವು 2 ಆದರೂ ಕೂಗಿಸ್ಕೊಳ್ಳಿ, 3 ಆದರೂ ಕೂಗಿಸ್ಕೊಳ್ಳಿ. ನೀವು ಬಾತ್ ಯಾವ ರೀತಿ ಮಾಡ್ತೀರಾ ಆ ಥರ. ನೋಡಿ, ಯಮ್ಮಿ ಆಗಿರೋಂಥ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಈ ರೀತಿ ಮಿಕ್ಸ್ಚರಿಂದ ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.